ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಭಗವದ್ಗೀತೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ನೋಡಿ. ಕರ್ಮ ಮಾಡ್ತಾ ಇರಬೇಕಾ? ಅಂದ್ರೆ ಕರ್ಮ ಯೋಗನ ಅಥವಾ ಎಲ್ಲ ಬಿಟ್ಟು ಸನ್ಯಾಸ ತಗೋಬೇಕಾ? ಹೌದು, ಇದು ಅರ್ಜುನನ ಗೊಂದಲ ಮಾತ್ರ ಅಲ್ಲ, ನಮ್ಗೆಲ್ಲ ಒಂದಲ್ಲ ಒಂದು ಸಲ ಬಂದೇ ಬರುತ್ತೆ. ನಿಜ. ಇದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇವತ್ತು ಪ್ರಭುಪಾದರ ಭಗವದ್ಗೀತಾ ಯಥಾರೂಪ ಮತ್ತು ಸದ್ಗುರುಗಳ ಕರ್ಮಯೋಗದ ವಿಚಾರಗಳನ್ನ ನೋಡ್ತಾ ಇದ್ದೀವಿ. ಹೌದು, ಈ ಎರಡೂ ಮಾರ್ಗಗಳ ಸಾರ ಏನು, ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ನೋಡೋಣ. ಸರಿ, ಈ ದ್ವಂದ್ವ ಏನಿದೆ? ಕರ್ಮ ಬಿಡೋದಾ ಅಥವಾ ಫಲದ ಆಸೆ ಇಲ್ದೆ ಕರ್ಮ ಮಾಡೋದಾ? ಯಾವುದು ಬೆಸ್ಟ್? ಆಕ್ಚುಲಿ ಇದೇ ಪ್ರಶ್ನೆ ಅರ್ಜುನ ಕೃಷ್ಣನಿಗೆ ಕೇಳಿದ್ದು. ಹೌದು. ಅದಕ್ಕೆ ಕೃಷ್ಣನ ಉತ್ತರ ಏನು? ಯಾವ್ದು ಸರಿ ಅಂತ ಹೇಳ್ತಾನೆ ನೋಡಿ. ಗೀತೆಯ 5ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಮೋಕ್ಷಕ್ಕೆ ದಾರಿ ಮಾಡುತ್ತವೆ. ಆದ್ರೆ ಇವೆರಡರಲ್ಲಿ ಕರ್ಮಗಳನ್ನ ಸುಮ್ಮನೆ ಬಿಡೋದಕ್ಕಿಂತ ಫಲದ ಆಸೆ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಕರ್ಮಯೋಗ, ಅದೇ ಶ್ರೇಷ್ಠ ಅಂತ. ಯಾಕೆ ಅದು ಶ್ರೇಷ್ಠ? ಯಾಕಂದ್ರೆ ಅದು ಹೆಚ್ಚು ಪ್ರಾಕ್ಟಿಕಲ್, ಹೆಚ್ಚಿನ ಜನರಿಗೆ ಅದನ್ನ ಪಾಲಿಸೋಕೆ ಸಾಧ್ಯ ಆಗುತ್ತೆ, ಸುಲಭವಾದ ದಾರಿ ಅದು. ಓಕೆ, ಹಾಗಾದ್ರೆ ಈ ಕರ್ಮಯೋಗ ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಪ್ರಭುಪಾದರು ಹೇಗೆ ವಿವರಿಸ್ತಾರೆ? ಪ್ರಭುಪಾದರ ಪ್ರಕಾರ ಕರ್ಮಯೋಗ ಅಂದ್ರೆ ನಾವು ಮಾಡೋ ಎಲ್ಲಾ ಕೆಲಸಗಳನ್ನ ಅದರ ಫಲದ ಆಸೆ ಇಲ್ಲದೆ ಪೂರ್ತಿಯಾಗಿ ದೇವರಿಗೆ ಅರ್ಪಣೆ ಮಾಡೋದು. ದೇವರಿಗೆ ಅರ್ಪಣೆ ಮಾಡೋದು? ಹೌದು, ಅದನ್ನ ಅವರು ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ. ಅಂದ್ರೆ ನಮ್ಮ ಪ್ರತಿ ಕೆಲಸದಲ್ಲೂ ಅದರ ಫಲದಲ್ಲೂ ಆ ಭಗವಂತನ್ನ ನೋಡ್ತಾ ಅವನಿಗೆ ಸಮರ್ಪಿಸೋದು. ಈ ತರದ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದ್ರೆ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ಆಮೇಲೆ ಆತ್ಮಜ್ಞಾನಕ್ಕೆ ದಾರಿ ಸಿಗುತ್ತೆ. ಇದು ಒಂದು ರೀತಿ ಭಕ್ತಿ ಮಾರ್ಗದ ಮೂಲಕ ಕರ್ಮವನ್ನ ನೋಡೋದಲ್ವಾ? ಹೌದು, ಭಕ್ತಿಯಿಂದ ಕೂಡಿದ ಕರ್ಮ. ಸದ್ಗುರುಗಳು ಇದನ್ನ ಬೇರೆ ಆಯಾಮದಿಂದ ನೋಡ್ತಾರಲ್ಲ? ಹೌದು, ಸದ್ಗುರುಗಳ ದೃಷ್ಟಿ ಸ್ವಲ್ಪ ಬೇರೆ. ಅವರು ಕರ್ಮಯೋಗವನ್ನ ಕೇವಲ ಸೇವೆ ಅಥವಾ ಭಕ್ತಿ ಅಂತ ಮಾತ್ರ ನೋಡಲ್ಲ. ಹಾಗಾದ್ರೆ ನಮ್ಮೊಳಗೆ ಆಳವಾಗಿ ಬೇರೂರಿರೋ ವಾಸನೆಗಳಿವೆಯಲ್ಲ, ಅಂದ್ರೆ ನಮ್ಮ ಹಳೆ ಸಂಸ್ಕಾರಗಳು, ನಮ್ಮ ಟೆಂಡೆನ್ಸಿಗಳು, ವಾಸನೆಗಳು, ಅದನ್ನ ಕರಗಿಸೋಕೆ ಇದೊಂದು ಪವರ್ಫುಲ್ ಟೂಲ್ ಅಂತ ನೋಡ್ತಾರೆ. ಯಾವುದೇ ಕೆಲಸ ಇರಲಿ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದನ್ನ ಪೂರ್ತಿ ಖುಷಿಯಿಂದ 100ಕ್ಕೆ 100 ಇನ್ವಾಲ್ವ್ಮೆಂಟ್ನಿಂದ ಮಾಡೋದೇ ಕರ್ಮಯೋಗ. 100ಕ್ಕೆ 100 ಇನ್ವಾಲ್ವ್ಮೆಂಟ್? ಹೌದು. ಇಲ್ಲಿ ಕೆಲಸ ಅನ್ನೋದು ಒಂದು ಊರುಗೋಲು ತರ. ಅದರ ಮೂಲಕ ನಾವು ಪೂರ್ತಿ ಅರಿವಿನಲ್ಲಿ, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋಕೆ ಕಲಿತೀವಿ. ಅಂದ್ರೆ ಕೆಲ್ಸದ ಸ್ವರೂಪಕ್ಕಿಂತ ಅದನ್ನ ಮಾನೋವಾಗ ನಮ್ಮಲ್ಲಿರೋ ಅರಿವು ಮುಖ್ಯ. ಎಕ್ಸಾಕ್ಟ್ಲಿ. ಅರಿವು ಮತ್ತೆ ತೊಡಗಿಸ್ಕೊಳ್ಳುವಿಕೆ, ಅದೇ ಮುಖ್ಯ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಎರಡು ದೃಷ್ಟಿಗಳು ಕೆಲಸವನ್ನೇ ಆಧರಿಸಿವೆ, ಆದ್ರೆ ಒಂದು ಸಮರ್ಪಣೆಗೆ ಒತ್ತು ಕೊಡುತ್ತೆ, ಇನ್ನೊಂದು ಅರಿವಿಗೆ. ಸರಿ, ಹಾಗಾದ್ರೆ ನಿಜವಾದ ಸನ್ಯಾಸ ಅಂದ್ರೇನು? ಬರೀ ಬಟ್ಟೆ ಬಣ್ಣ ಬದಲಾಯಿಸಿ ಎಲ್ಲ ಬಿಟ್ಟು ಹೋಗೋದಾ? ಖಂಡಿತ ಇಲ್ಲ. ನಿಜವಾದ ಸನ್ಯಾಸ ಅನ್ನೋದು ಹೊರಗಡೆ ತ್ಯಾಗ ಮಾಡೋದಕ್ಕಿಂತ ಒಳಗಿನ ಸ್ಥಿತಿ. ಒಳಗಿನ ಸ್ಥಿತಿನಾ? ಹೌದು. ಮನಸ್ಸಿನಿಂದ ಫಲದ ಮೇಲಿನ ಆಸೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ, ಆಮೇಲೆ ಇಷ್ಟ ಕಷ್ಟ, ರಾಗ ದ್ವೇಷ, ಈ ದ್ವಂದ್ವಗಳನ್ನೆಲ್ಲ ಬಿಡೋದು. ಜ್ಞಾನಿ ಏನಾಗಿದ್ದಾನೆ, ಅವನು ಕೆಲ್ಸ ಮಾಡ್ತಾ ಇದ್ರೂ ಅದರ ಬಂಧನದಲ್ಲಿ ಇರಲ್ಲ ಅಕರ್ಮ. ಕೆಲ್ಸ ಮಾಡದೆ ಇದ್ದಂಗೆ ಕಂಡ್ರೂ ಒಳಗಡೆ ಜ್ಞಾನದ ಕೆಲಸ ನಡೀತಾನೆ ಇರುತ್ತೆ, ಕರ್ಮ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಹಾಗಾದ್ರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲೇ ಈ ಸನ್ಯಾಸದ ಒಳಗಿನ ಸ್ಥಿತಿಯನ್ನ ಮುಟ್ಟಬಹುದಾ? ಕರ್ಮ ನಮ್ಮನ್ನ ಬಂಧಿಸ್ತೇ ಇರೋ ಹಾಗೆ ಮಾಡಬಹುದಾ? ಖಂಡಿತ ಸಾಧ್ಯ. ಗೀತೆಯಲ್ಲೇ 5:10ನಲ್ಲಿ ಒಳ್ಳೆ ಉದಾಹರಣೆ ಇದೆ. ಕಮಲದ ಎಲೆ. ಕಮಲದ ಎಲೆ ಅದು ನೀರಲ್ಲೇ ಇರುತ್ತೆ, ಆದ್ರೆ ಅದಕ್ಕೆ ನೀರ್ ಅಂಟ್ಕೊಳ್ಳಲ್ಲ. ಹಾಗೇನೆ ನಾವು ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ನಮ್ಮೆಲ್ಲ ಡ್ಯೂಟೀಸ್ ಮಾಡ್ತಾ ಇದ್ರು ಫಲದ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ. ಹೌದು. ನಮ್ಮ ಗಮನವನ್ನ, ನಮ್ಮ ಪ್ರಜ್ಞೆಯನ್ನ ಭಗವಂತನ ಕಡೆಗೆ ಅಥವಾ ಶುದ್ಧ ಅರಿವಿನ ಕಡೆಗೆ ಇಟ್ಟು ಕೆಲಸ ಮಾಡಿದ್ರೆ ಆ ಕೆಲಸದ ಫಲ ನಮಗೆ ಅಂಟಲ್ಲ, ನಮಗೆ ಬಂಧನ ಆಗಲ್ಲ. ಇಲ್ಲೇ ಅಲ್ವಾ ಸಮದರ್ಶಿತ್ವದ ಕಾನ್ಸೆಪ್ಟ್ ಬರೋದು. ಗೀತೆ 5:18ರಲ್ಲಿ ಎಲ್ಲಾ ಜೀವಿಗಳನ್ನ ಒಂದೇ ರೀತಿ ನೋಡೋದು ಅಂತ. ಕರೆಕ್ಟ್. ಜ್ಞಾನೋದಯ ಆದವನು ಒಬ್ಬ ಓದಿದ ಬ್ರಾಹ್ಮಣ, ಒಂದು ಹಸು, ಆನೆ, ನಾಯಿ, ಚಂಡಾಲ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡ್ತಾನೆ, ಸಮಾನವಾಗಿ. ಈ ಸಮದರ್ಶಿತ್ವ ಮತ್ತೆ ಫಲದ ಆಸೆಯಿಲ್ಲದೆ ಮಾಡೋ ಕರ್ಮ, ಇವೆರಡೂ ನಮ್ಮನ್ನ ಈ ದ್ವಂದ್ವಗಳಿಂದ ಫ್ರೀ ಮಾಡಿ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಕೊನೆಗೆ ಮೋಕ್ಷಕ್ಕೆ ದಾರಿ ಮಾಡತ್ತೆ. ಈ ತತ್ವಗಳನ್ನ
ಅಂದ್ರೆ ಸಮರ್ಪಣಾ ಭಾವದ ಕರ್ಮವನ್ನ ವಿಶೇಷವಾಗಿ ಪ್ರಭುಪಾದರು ತಮ್ಮ ಭಗವದ್ಗೀತಾ ಯಥಾರೂಪದಲ್ಲಿ ಅದ್ಭುತವಾಗಿ ವಿವರಿಸಿ ಪ್ರಪಂಚಕ್ಕೆಲ್ಲ ತಲುಪಿಸಿದ್ರು ಅಲ್ವಾ? ಹೌದು, ಖಂಡಿತ. ಶಿಲಪ್ರಭುಪಾದರು ಗೀತೆಯ ಈ ಸಂದೇಶವನ್ನ, ಅದರಲ್ಲೂ ಈ ಭಕ್ತಿಪೂರ್ವಕ ಕರ್ಮಯೋಗದ ದಾರಿಯನ್ನ ಪಾಶ್ಚಿಮಾತ್ಯ ದೇಶಗಳಿಗೂ ತಗೊಂಡೋದ್ರು. ಇಸ್ಕಾನ್ ಮೂಲಕ ಲಕ್ಷಾಂತರ ಜನರಿಗೆ ಇದರ ಪರಿಚಯ ಮಾಡಿಸಿದ್ರು. ಇದು ಕರ್ಮಯೋಗದ ಪ್ರಾಕ್ಟಿಕಲ್ ಪವರ್ ತೋರಿಸುತ್ತೆ. ನಿಜ. ಹಾಗಾದ್ರೆ ಒಟ್ನಲ್ಲಿ ನಾವು ಈ ಚರ್ಚೆಯಿಂದ ಏನ್ ತಿಳ್ಕೋಬಹುದು ಅಂದ್ರೆ, ಕರ್ಮಯೋಗ ಅನ್ನೋದು ಹೊರಗಡೆ ಆಕ್ಟಿವ್ ಆಗಿರೋ ದಾರಿನೇ, ಆದ್ರೆ ಸರಿಯಾದ ಒಳಗಿನ ಆಟಿಟ್ಯೂಡ್ ಇದ್ರೆ, ಅಂದ್ರೆ ಫಲದ ಆಸೆ ಇಲ್ದೇ ಇರೋದು, ಸಮರ್ಪಣಾ ಭಾವ, ಪೂರ್ತಿ ಅರಿವು. ಹೌದು, ಇವೆಲ್ಲ ಇದ್ರೆ ಅದೇ ನಮ್ಮನ್ನ ಕರ್ಮದ ಬಂಧನದಿಂದ ಬಿಡುಗಡೆ ಮಾಡೋ ಒಂದು ಶಕ್ತಿಶಾಲಿ ದಾರಿಯಾಗುತ್ತೆ. ಬಹುಶಃ ಅರ್ಜುನನ ಗೊಂದಲಕ್ಕೆ ಇದೇ ಉತ್ತರ ಆಗಿತ್ತು. ಖಂಡಿತವಾಗಿ. ನಿಜವಾದ ಸನ್ಯಾಸ ಅನ್ನೋದು ಹೊರಗಡೆ ತ್ಯಾಗ ಮಾಡೋದಕ್ಕಿಂತ ಹೆಚ್ಚಾಗಿ ಕರ್ಮಯೋಗದಿಂದಾನೇ ಸಾಧಿಸಬಹುದಾದ ಒಂದು ಒಳಗಿನ ಅನಾಸಕ್ತಿಯ ಸ್ಥಿತಿ. ಅದಕ್ಕೇನೆ ಹೆಚ್ಚಿನ ಜನರಿಗೆ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಕರ್ಮಯೋಗನೇ ಸುಲಭ ಮತ್ತೆ ಪ್ರಾಕ್ಟಿಕಲ್. ಈ ತಿಳುವಳಿಕೆ ಅಂದ್ರೆ ಕರ್ಮ, ಫಲದ ಮೇಲಿನ ಅನಾಸಕ್ತಿ ಮತ್ತೆ ಅರಿವಿನಿಂದ ಕೆಲಸ ಮಾಡೋದು, ಇದು ನಮ್ಮ ದಿನನಿತ್ಯದ ಸವಾಲುಗಳನ್ನ, ಕೆಲಸಗಳನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಹುದು. ಇದ್ರ ಬಗ್ಗೆ ಕೇಳುಗರು ಯೋಚನೆ ಮಾಡಬಹುದು. ಹೌದು. ಮತ್ತು ಕೊನೆಯದಾಗಿ ನಾವೆಲ್ಲ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಏನದು? ಕೆಲಸ ಅಲ್ಲ, ಅದರ ರಿಸಲ್ಟ್ ಮೇಲಿರೋ ಅತಿಯಾದ ಅಟ್ಯಾಚ್ಮೆಂಟ್ ಬಂಧನಕ್ಕೆ ಕಾರಣ ಅಂತ ಆದರೆ, ಇವತ್ತಿನ ಈ ಕಾಂಪಿಟೇಟಿವ್ ಜಗತ್ತಲ್ಲಿ ನಮಗೆ ಬೇಕಾದ ಒಂದು ಹೆಲ್ದಿ ಆಂಬಿಷನ್ಗೂ